ಚಾಮರಾಜಪೇಟೆಯಲ್ಲಿ ಹಸು ಕೆಚ್ಚಲು ಕೊಯ್ದ ಪ್ರಕರಣ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪೂರ್ವಭಾವಿ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಅದು ಎಲ್ಲಿ? ಚಾಮರಾಜಪೇಟೆಯ ಶ್ರೀ ಸಿದ್ದಾಶ್ರಮದಲ್ಲೇ ಈ ಸಭೆ ನಡೆಯುತ್ತೆ. ಸಭೆಯ ಬಳಿಕ ಮುಂದಿನ ಹೋರಾಟ ಹೇಗೆ, ಏನು, ಯಾವ ದಿನಾಂಕದಂದು ಎಲ್ಲಿ ಮಾಡಲಾಗುತ್ತೆ ಎಲ್ಲವನ್ನ ಕೂಡ ನಿರ್ಧಾರ ಮಾಡಲಾಗುತ್ತೆ. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ಚಾಮರಾಜಪೇಟೆಯ ಶ್ರೀ ಸಿದ್ದಾಶ್ರಮದಲ್ಲಿ ಹಿಂದೂ ಪರ ಸಂಘಟನೆಯವರು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಮುಂದಿನ ಹೋರಾಟ ಏನು ಎತ್ತ ಅಂತ ಹಿಂದೂ ಸಂಘಟನೆಯವರು ಯಾರ್ಯಾರು ಇದಕ್ಕೆ ಕೈ ಜೋಡಿಸ್ತಾರೆ ಎಲ್ಲವನ್ನ ಕೂಡ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅರುಣಾ ಅವರಿಂದ ಪಡ್ಕೊಳ್ಳೋಣ. ಅರುಣಾ, ಈಗ ಈ ಘಟನೆಯನ್ನು ಖಂಡಿಸಿ ಹಿಂದೂ ಪರ ಸಂಘಟನೆಯವರು ಹೋರಾಟ ಮಾಡೋದು ತೀರ್ಮಾನ ಮಾಡಿದ್ದಾರೆ. ಬಟ್ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ? ಹಿಂದೂ ಪರ ಸಂಘಟನೆ ಅಂತಂದರೆ ಯಾವ್ಯಾವ ಸಂಘಟನೆ ಕೈ ಜೋಡಿಸಿದ್ದಾರೆ? ಹೇಗಿರಬಹುದು ಈ ಪ್ರತಿಭಟನೆಯ ಸ್ವರೂಪ ಅಂತ? ಅರವಿಂದ್, ನಿಜಕ್ಕೂ ಕೂಡ ಈ ಒಂದು ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಇಡೀ ಒಂದು ಹಿಂದೂ ಸಮಾಜ ಕೂಡ ತಲೆ ತಗ್ಗಿಸುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಅಂದರೆ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಘಟನೆಯನ್ನು ಖಂಡಿಸಿ ಬೃಹತ್ತಾಗಿರ್ತಕ್ಕಂತಹ ರಾಜ್ಯಾದ್ಯಂತ ಬೃಹತ್ತಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕರೆ ನೀಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿಯವರು ಕೂಡ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಹಿಂದೂ ಸಂಘಟನೆಗಳಾಗಿರ್ತಕ್ಕಂಥ ಬಜರಂಗ ದಳ ಇರಬಹುದು, ಶ್ರೀರಾಮ ಸೇನೆ ಇರಬಹುದು, ಹೀಗೆ ಅನೇಕ ಹಿಂದೂ ಸಂಘಟನೆಗಳು ಕೂಡ ಬರುವಂಥ ಎಲ್ಲ ನಿರೀಕ್ಷೆಗಳು ಕೂಡ ಇದ್ದಾವೆ. ಜೊತೆಗೆ ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಯಾವೆಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಬರ್ತಾರೆ, ಭಾಗಿಯಾಗ್ತಾರೆ. ಯಾವತ್ತಿನ ದಿನ ನಡೆಸಬೇಕು ಎನ್ನುವುದನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕೂಡ ನಿರ್ಧಾರವನ್ನು ಮಾಡಲಾಗುತ್ತೆ. ಹೀಗಾಗಿ ಇವತ್ತಿನ ಸಭೆ ಅತ್ಯಂತ ಮಹತ್ವವನ್ನು ಪಡೆಯಲಾಗಿದೆ. ಈಗಾಗಲೇ ಒಬ್ಬರನ್ನು ಬಂಧಿಸಿದ್ದಾರೆ. ಆದರೂ ಕೂಡ ಈ ಒಂದು ಪಶ್ಚಾಚಿತ ಕೃತ್ಯಕ್ಕೆ ಕೇವಲ ಬಂಧನವಾದರೆ ಅಷ್ಟೇ ಸಾಲದು, ಇವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮ ಆಗಬೇಕು. ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಕಠಿಣವಾಗಿರ್ತಕ್ಕಂಥ ಕ್ರಮಕ್ಕೂ ಕೂಡ ಆದೇಶವನ್ನು ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಕೂಡ ಕರೆಯಲಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಅರುಣ, ಧನ್ಯವಾದ.